व्याख्यामुद्रां करसरसिजै पुस्तकं शङ्खचक्रे बिभ्रद्भिन्न स्फटिकरुचिरे पुण्डरीके निषण्णः अम्लानश्रीरमृतविशदैरंशविप्लावयन् मामविर्भूयादनगमहिमा मानसे वागधीशः नमस्ते प्राणेश प्रणतविभवायामनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ॐ सहस्रशीर्षा पुरुषः सहस्राक्षः सहस्रपात् स भूमिं विश्वतो ऋत्वा अत्यतिष्ठत्तशाङ्गुलम् ॐ नमोऽस्त्वनन्ताय सहस्रमूर्तये सहस्रपादाक्षि शिरोरुबाहवे सहस्रनाम्ने पुरुषाय शाश्वते सहस्रकोटियुगधारिणे नमः ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಭಗವಂತನ 1000 ರೂಪನಾಮಗಳ ಸ್ತೋತ್ರದ 15ನೆಯ ಪ್ರವಚನ, 21ನೆಯ ರೂಪದ ಚಿಂತನೆ, 3ನೆಯ ಶ್ಲೋಕ. ಸ್ತೋತ್ರದಲ್ಲಿ ಯೋಗೋ ಯೋಗವಿದಾಂನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹವಪು ಶ್ರೀಮಾನ್ ಕೇಶವ ಪುರುಷೋತ್ತಮ. ನಾರಸಿಂಹವಪು ಸುಲಭವಾಗಿ ಅರ್ಥ ಆಗುವ ಹಾಗೆ ಹೇಳುವುದಾದ್ರೆ, ದೇವರು ನರಸಿಂಹ ರೂಪವನ್ನು ತಳೆದಿದ್ದಾನೆ, ನರಸಿಂಹ ದೇಹವನ್ನು ಹೊತ್ತಿದ್ದಾನೆ ಅಂತ. ಹಾಗೂ ಇನ್ನೊಂದು ರೂಪಕ್ಕೆ ಹೆಸರು. ಆ ರೂಪದಲ್ಲಿ ಅಂದ್ರೆ ಭಗವಂತನ ಎಲ್ಲ ರೂಪಗಳು ಒಂದೇ ಪ್ರಕಾರ ಆದ್ರಿಂದ, ನೇಹನಾನಾಸ್ತಿ ಕಿಂಚನ ಆದ್ರಿಂದ, ದೇವರ 1000 ರೂಪಗಳಿಗೂ 10 ರೂಪದ ಹೆಸರುಗಳಿರ್ತವೆ. ದೇವರ 24 ರೂಪಗಳಿಗೂ 51 ರೂಪದ ಹೆಸರಿನಿಂದ ಕರೆಯಬಹುದು. ಹಾಗಾಗಿ 1021ನೆಯ ರೂಪಕ್ಕೆ ನಾರಸಿಂಹವಪು ಅಂತ ಹೆಸರಿದೆ. ನರಸಿಂಹ ದೇಹವನ್ನು ಹೊತ್ತವನು ಅಂತ ಹೇಳಿ. ಅವನೇನು ಸಿಂಹದ ಹಾಗೆ ನರದ ಹಾಗೆ ಇರಬೇಕು ಅಂತ ಇಲ್ಲ. ನಮಗೆ 1000 ರೂಪಗಳು ಹೇಗಿವೆ ಅಂತ ಹೇಳಿದ್ದು ಗೊತ್ತಿಲ್ಲ, ಹುಡುಕಬೇಕಾಗಿದೆ. ಅಜಾದಿಗಳು ಹೆಸರಿನಿಂದ ನಮಗೆ ಪ್ರಕಾಶ ಸಂಹಿತೆಯಲ್ಲಿ ಸಿಕ್ಕಿತು. ಅದು ಈಗ ನಾನು ಹೇಳಿದ್ದು. ಅಜಾದಿಗಳ ಹೆಸರನ್ನು ಮಧ್ವಾಚಾರ್ಯರು ನಮಗೆ ತಂತ್ರಸಾರದಲ್ಲಿ ಕೊಟ್ಟದ್ದು ಹಾಗೆಯೇ ಸಿಕ್ಕಿದೆ ಅನ್ನುವ ಹಾಗೆ ಪಂಚರಾತ್ರದಲ್ಲಿ ನಾನು ಮೊದಲಿಗೆ 25 ವರ್ಷದ ಕೆಳಗೆ ಅದನ್ನು ತೋರಿಸಿಕೊಟ್ಟಿದ್ದೆ. ಅದರಂತೆ ಸಂಹಿತೆಗಳಲ್ಲಿ ಅನೇಕ ರೂಪಗಳ ಚಿಂತನೆಗಳಿವೆ. ವಾಸುದೇವಾದಿ ರೂಪಗಳಿಗೆ ಮಾಯಾದಿಗಳ ಚಿಂತನೆಗಳಾಗಲಿ, ಇನ್ನೂ ಪ್ರತ್ಯೇಕವಾದ ನಾಮಗಳಾಗಲಿ ಅಲ್ಲಿ ಸಿಗ್ತವೆ. ಹಾಗೆ ಮಧ್ವಾಚಾರ್ಯರು ಕೇಶವಾದಿಗಳ ರೂಪವನ್ನು ಹೇಳುವಾಗ ಎಲ್ಲವೂ 4 ಕೈಗಳಿಂದ ಚಕ್ರಶಂಖ ಗದಾ ಪದ್ಮಗಳಿಂದ ತುಂಬಿದೆ ಅಂತ ಹೇಳಿದ್ದು ಅನೇಕ ಪಂಚರಾತ್ರಗಳ ಸಂಹಿತೆಗಳಲ್ಲಿ ಅದರ ಲಕ್ಷಣಗಳು ಇವೆ. ಅದರಿಂದ 51 ರೂಪಗಳ ಬಗ್ಗೆ ಏಕಪಂಚಾಶದರ್ಣಾನಾಂ ಅಂತ ಹೇಳಿಕೊಳ್ಳುವಲ್ಲಿ ಹೇಳಿದ ಹಾಗೆ ಅವೆಲ್ಲವೂ ಸಹ ಒಳ್ಳೆಯ ವರಾಭಯಗಳಿಂದ ತುಂಬಿದ್ದು. ತಂಕೀದಂಡೀಚ ತನ್ಮೀತ ತತ್ತದ್ಯುಕ್ತಾಸ್ತು ವಾಮತಃ ಅಂತ ಹೇಳಿ ಕೆಲವೊಂದು ವ್ಯತ್ಯಾಸ ಇದೆ ಅಂತ ತೋರಿಸಿಕೊಟ್ಟು, ಹಾಗೆ ವ್ಯೂಹ ರೂಪಗಳಲ್ಲಿ 24 ರೂಪದಲ್ಲಿ ವ್ಯತ್ಯಾಸವೇ ಇಲ್ಲ, ಕೆಲವೊಂದೇ ಪ್ರಕಾರ. ಅಲ್ಲಿ ನರಸಿಂಹ ಶಬ್ದ ಬಂದಿದೆ, ಅದೇನು ನರಾರ್ಥ ಸಿಂಹಾರ್ಥ ತನು ಅಲ್ಲದು, ದಶಾವತಾರದ್ದು ಮಾತ್ರ. ಹಾಗೆ 24ರಲ್ಲಿ ಬರತಕ್ಕ ನರಸಿಂಹ ಹೆಸರಿಗೆ ಆಗಿಲ್ಲ. ಆದ್ರಿಂದ 1000ದ ಹೆಸರಿನಲ್ಲಿ ಬರತಕ್ಕ ಈ ನರಸಿಂಹ ಒಪ್ಪುವಿಗೇನು ಸಿಂಹಸ್ಯಾರ್ಧತನು ನರಸ್ಯಾರ್ಧತನು ಧೃತ್ವ ಅಂತ ಏನು ಅರ್ಥ ಇಲ್ಲ.
ಆದರೆ 1000 ರೂಪಗಳು ಹೇಗಿವೆ, ಎಷ್ಟು ಕೈಗಳಾಗಿವೆ ಗೊತ್ತಿಲ್ಲ. ಅಷ್ಟಮೂರ್ತಿಗಳ ಬಗ್ಗೆ ಚಿಂತನೆಯನ್ನು ಕೊಡ್ತಾರೆ, ವಿಶ್ವಾದಿಗಳ ಬಗ್ಗೆ. ತಾದೃಗ್ರೂಪ ಅಷ್ಟಪಂಚಾಶ ಜ್ಞಾನಮುದ್ರಾ ಭಯೋನ್ವಿತ ಹೇಳಿಕೊಂಡು 51ಕ್ಕೆ ಜ್ಞಾನಮುದ್ರೆ ಮತ್ತು ಅಭಯ ಮಾತ್ರ ಅಂತ ಹೇಳ್ತಾರೆ. 4 ಕೈ ಅಲ್ಲ. 51ರಲ್ಲಿ 4 ಕೈ ಇಲ್ಲ, 24ರಲ್ಲಿ 4 ಕೈ ಇದೆ. ವ್ಯೂಹ ರೂಪದಲ್ಲಿ 4, 5ರಲ್ಲಿ ಎಲ್ಲ 4 ಕೈಗಳಿವೆ. ವಿಶ್ವಾದಿಗಳಲ್ಲಿ ಇಲ್ಲ. ಮೂರ್ತೇಷ್ಟ ವಿದ್ಯೆಯ ಚಕ್ರಶಂಕ ವರಾಭಯೈ, ಅಲ್ಲಿ 4 ಕೈ ಇದೆ, 4 ಆಯುಧಗಳಿಲ್ಲ. ಹೀಗೆ ನಾರಾಯಣಾದಿ 100 ರೂಪಗಳಾಗಲಿ, ವಿಶ್ವಾದಿ 1000 ರೂಪಗಳಾಗಲಿ ಹೇಗಿವೆ ಎನ್ನತಕ್ಕದ್ದನ್ನು ನಾವಿವತ್ತು ಗಮನಿಸಬೇಕು, ಗುರುತಿಸಬೇಕು. ಇನ್ನು ನನಗಂತೂ 10-50 ಸಂಹಿತೆಗಳಲ್ಲಿ ಕಂಡಾಗೆ ಆಗಲಿಲ್ಲ. ಆದ್ರಿಂದ ಇದನ್ನು ಬಹಳ ಸುಂದರವಾಗಿ ನಾವು ಅಷ್ಟೇ ಚಿಂತನೆ ಮಾಡ್ತಾ ಇದ್ದೇವೆ. ಮೂಲ ರೂಪದ ಹಾಗೆ ಇದೆ ಅಂತ ಅನುಸಂಧಾನ ಮಾಡ್ತೇವೆ ಅಷ್ಟೇ ಹೊರತು ಅದು ಜ್ಞಾನವೋ ಅಭಯವೋ ಅಥವಾ ಚಕ್ರಶಂಕಾದಿಗಳಿಂದಲೋ ಹೆಚ್ಚು ಕೈಗಳೋ ಅರ್ಥ ಆಗುವುದಿಲ್ಲ. ಶಂಕರನಂದಕಿ ಚಕ್ರಿ ಶಾರ್ಂಗಧನ್ವ ಗದಾಧರ ಇವಂತೂ ಆಯಾ ಆಯುಧಗಳನ್ನು ಹೊತ್ತ ಎಕ್ಸ್ಕ್ಲೂಸಿವ್ ರೂಪಗಳಿರಬಹುದು. ಸರ್ವಪ್ರಹರಣ ಆಯುಧ ಅದು ಗೊತ್ತಾಗುವುದಿಲ್ಲ, ಕೈ ಜಾಸ್ತಿ ಇರಬಹುದು. ಏನೇ ಇರಲಿ, ಇವತ್ತು ನಾರಸಿಂಹ ವಪುಹು ಎನ್ನುವುದರ ಬಗ್ಗೆ ಅನುಸಂಧಾನ ಮಾಡುವುದಾದ್ರೆ ಬನ್ನಂಜಿಯವರ 90ರ ಒಂದು ನೆನಪಿನಲ್ಲಿ ಅರ್ಧಂ ನರಸ್ಯೇವ ಅರ್ಧಂ ಸಿಂಹಸ್ಯೇವೇತಿ ನಾರಸಿಂಹಂ ಅಸ್ಯ ವಪುಹು, ಅದಾರ್ಥವನ್ನಾಗಿ ಕೊಟ್ಟಿದ್ದಾರೆ ಅವರು. ಹಾಗಿದ್ದವನು ಎನ್ನುವ ನೆಲೆಯಲ್ಲಿ ಇವನಾಗಬೇಕು ಅಂತಲ್ಲ, ಅರ್ಧ ಮನುಷ್ಯನಾಗಿ ಅರ್ಧ ಸಿಂಹದಾಗೆ, ಇಷ್ಟೆಲ್ಲ ನಾನು ಪೀಠಿಗೆ ಕೊಟ್ಟಲ್ಲ. ಹಾಗಾಗಿ ಇದರ ಬಗ್ಗೆ ಅಧಿಕೃತವಾಗಿ ನಾವೇನು ಹೇಳಲಿಕ್ಕೆ ಬರುವುದಿಲ್ಲ. ಶಬ್ದಾರ್ಥವನ್ನು ಮಾಡಿಕೊಂಡು ಆ ರೂಪವನ್ನು ಹೊತ್ತವನಿವನು ಅಂತ ಹೇಳಿಕೊಳ್ಳಿಕ್ಕೇನು ತಪ್ಪಿಲ್ಲ. ಇನ್ನೊಂದು ಅರ್ಥ, ನರಾಣಂ ಇದಂ ಅಜ್ಞಾನಂ ನಾರಂ, ನರರಿಗೆ ಸಂಬಂಧಪಟ್ಟದ್ದು. ಅದೇನು ಕೇಳಿದ್ರೆ ಅವನಲ್ಲಿ ಹೆಚ್ಚು ಇರುವಂಥದ್ದು ಅಜ್ಞಾನ, ಅರಿವಿಲ್ಲ ಅವನಿಗೆ. ಅದನ್ನ ನಾರಂ ಅಂದ್ರೆ ನರನಿಗೆ ಸಂಬಂಧಪಟ್ಟದ್ದು ಅಜ್ಞಾನ. ತತ್ ಹಿನಸ್ತಿ, ಅದನ್ನು ತೆಗೆಯುತ್ತಾನೆ. ಸಿಂಹತೀತಿ ವಾ, ಸಿಂಹಧಾತುವನ್ನೇ ಪ್ರಯೋಗ ಮಾಡಿದ್ರು. ಸಿಂಹತಿ, ಸಿಹಿ ಹಿಂಸಾಯಾಮ್ ಧಾತುವಿನಿಂದ ಹಿನಸ್ತಿ ರೂಪ ಆದಾಗೆ ಹಿಂಸತಿ ಇಂದಲೇ ರೂಪವನ್ನು ಕೊಟ್ಟು, ಹಿಂಸತಿ ಎಲ್ಲ ಸಿಂಹತಿ ಇಂದಲೇ ರೂಪವನ್ನು ಕೊಟ್ಟು ವಿಶೇಷವಾಗಿ ನಾರಸಿಂಹ ವಪುಃ ಅಸ್ಯ ಅಂತ ಹೇಳಿ ಮನುಷ್ಯನ ಅಜ್ಞಾನವನ್ನು ಪರಿಹರಿಸುವುದರಲ್ಲಿ ನೆಲೆಗೊಂಡವನು ಎನ್ನುವವನ ಅರ್ಥ ಬಹಳ ಚೆನ್ನಾಗಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಸಿಂಹದ ಮೋರೆ ಆಗಲಿ ನರದ ದೇಹವಾಗಲಿ ಇಲ್ಲ. ಈ ಅರ್ಥಕ್ಕೆ ಒಂದು ವಿಶೇಷತೆ ಇದೆ. ಇಲ್ಲಿ ಸಿಹಿಂಸಾಯ ಎಂಬ ಧಾತುವನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಸಿಹಿಂಸಾಯ ಎನ್ನುವುದರಿಂದ ಸಿಂಹತಿ ಹಿನಸ್ತಿ 2 ರೂಪಗಳಿಗೂ ಸಾಧುತ್ವವನ್ನು ಹೇಳಬಹುದು. ವಾಸ್ತವವಾಗಿ ನರಸಿಂಹನ ಚಿಂತನೆಯನ್ನು ಕೊಡುವಾಗ ಹಿರಣ್ಯ ಕಶಿಪಂ ದೈತ್ಯಂ ತಮಜ್ಞಾನಂ ವಿದುರ್ಬುಧಾಹ ಅಂತ ಹೇಳಿ ಸಂಹಿತೆಗಳು ಅಜ್ಞಾನಕ್ಕೆ ಪ್ರತೀಕನನ್ನಾಗಿ ಪ್ರತಿನಿಧಿಯನ್ನಾಗಿ ಹಿರಣ್ಯಕಶಿಪುವನ್ನು ಗುರುತಿಸಿದೆ. ಹಾಗಾಗಿ ಹಿರಣ್ಯಕಶಿಪುವಿನ ಸಂಹಾರ ಅಂದ್ರೆ ಅಜ್ಞಾನದ ಸಂಹಾರ. ಹಿರಣ್ಯಕಶಿಪಂ ದೈತ್ಯಂ ತಮಜ್ಞಾನಂ ವಿದುರ್ಬುಧಾಹ ಅಂತ. ಹಾಗಾಗಿ ಅಜ್ಞಾನದ ಸಂಹಾರಕ್ಕೆ ಅರ್ಥ ಹೇಗೆ ಬಂತು ಕೇಳಿದ್ರೆ ನರನಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿ ನಾರಂ ಹೇಳಿ ಅದನ್ನು ಮುಗಿಸುತ್ತಾನೆ, ನಾಶ ಮಾಡ್ತಾನೆ ಅಂತ ಅರ್ಥ ಆಯ್ತು. ನಾರದ ಎನ್ನುವ ಶಬ್ದ ಉಂಟಲ್ಲ, ಎಲ್ಲರಿಗೂ ಪರಿಚಿತನಾದವನು. ಅವನನ್ನು ನಾವು ಲೇವಡಿ ಮಾಡಲಿಕ್ಕೆ ಉಪಯೋಗಿಸಿಕೊಳ್ಳುತ್ತೇವೆ. ಅವನ ಶಬ್ದಾರ್ಥ ಇದುವೆಯ ನರನಿಗೆ ಸಂಬಂಧಪಟ್ಟಿರುವ ಶಾಶ್ವತವಾದ, ಅಂದ್ರೆ ಈಗ ಇರುವಂಥದ್ದು, ಅನಾದಿಯಾದ, ಮತ್ತೆ ಹೋಗ್ತದೆ ಅಜ್ಞಾನ. ಅದನ್ನು ದ್ಯತಿ ಖಂಡಯತಿದ್ದು ಅವಖಂಡನೆ ಧಾತುವಲ್ಲಿ ನಾರಂ ದದಾತಿ ಅಲ್ಲ, ನಾರಂ ದ್ಯತಿ.
ಮನುಷ್ಯನಲ್ಲಿರತಕ್ಕಂಥ ಅಜ್ಞಾನವನ್ನು ನಾಶ ಮಾಡುವುದರಿಂದ ನಾರದ ಅಂತ ಅವನನ್ನು ಕರೆದದ್ದು. ನಾರದನು ಬಹಳಷ್ಟು ಕಡೆಯಲ್ಲಿ ಋಷಿಗಳಿಗಾಗಲಿ ರಾಜರಿಗಾಗಲಿ ಎಲ್ಲರಿಗೂ ಸಿಗ್ತಾನೆ. ಎಲ್ಲರಿಗೂ ಸಿಗುವ ಮೂಲಕ ಬೋಧನೆಯನ್ನು ಕೊಡುವ ಮೂಲಕ ಲೋಕದ ಅಜ್ಞಾನವನ್ನು ಪರಿಹರಿಸ್ತಾನೆ. ಇದು ನಾರದನ ಅತ್ಯಂತ ಎತ್ತರದ ಕೆಲಸ, ನಾರಂದ್ಯತಿ ಅನ್ನುವ ಮೂಲಕ. ಅದರಂತೆ ನರನಿಗೆ ಸಂಬಂಧಪಟ್ಟಂತ ಬಯಕೆಗಳನ್ನು ದದಾತಿಚ, ಉಪಾಯವನ್ನು ಹೇಳಿಕೊಟ್ಟು ದೇವರನ್ನು ಪರಿಚಯಿಸ್ತಾನವನು. ಈ ಅರ್ಥದಲ್ಲಿಯೂ ಬರಬೇಕು ಅಂತೇಳಿ ಎರಡು ಅರ್ಥವನ್ನು ಇಟ್ಟಿದ್ದಾರೆ. ಹಾಗಾಗಿ ನಾನು ನೆನಪಿಸಿಗೋಸ್ಕರ ಅದನ್ನು ಉಲ್ಲೇಖ ಮಾಡಿದೆ. ನಾರ ಶಬ್ದದ ಪ್ರಯೋಗ ಅಜ್ಞಾನದ ವ್ಯವಸ್ಥೆ. ಹಾಗೆ ನರಸಿಂಹನ ಅನುಸಂಧಾನದಲ್ಲಿ ಬಹಳ ದೊಡ್ಡದಾದ ಅಜ್ಞಾನ ಏನು ಕೇಳಿದ್ರೆ, ನಾನು ದೇವರು ಅಲ್ಲ ಎನ್ನುವುದೇ ಗೊತ್ತಿಲ್ಲ ಎನ್ನುವುದು. ಹಿರಣ್ಯಕಶಿಪು ನೋಡಿ, ನಾನೇ ದೇವರು ಅಂತ ಭ್ರಮಿಸಿಕೊಂಡ, ನಾನು ದೇವರಾಗ್ತೇನೆ ಅಂತ ಪ್ರಯತ್ನಿಸ್ತೇನೆ ಅಂತ ಅಂದ. ಕಾಲಾತ್ಮನೋಷ್ಟ ನಿತ್ಯತ್ವ ಸಾಧಯಿಷ್ಯೇತ ತಾತ್ಮನಃ ಅಂತ ಹೇಳಿ. ಯಾಕೆ ಆಗುವುದಿಲ್ಲ? ಏನನ್ನಾದ್ರೂ ಮಾಡ್ಲಿಕ್ಕೆ ಬರ್ತದೆ ಅಂತ ಆದ್ರೆ ಮಾಡಿ ನೋಡ್ತೇನೆ. ಅಲ್ಲ, ಮಾಡ್ಲಿಕ್ಕೆ ನೀನೆಲ್ಲಿ ಇರ್ತೀಯ ಕೇಳಿದ್ರೆ, ಅಯ್ಯೋ ನಾನು ಸಾಯ್ತೇನೆ, ನನ್ನ ದೇಹ ಸಾಯ್ತದೆ, ಆತ್ಮನಿತ್ಯ ಅಲ್ವಾ. ನೋಡಿ ಅಷ್ಟು ಗೊತ್ತಿದೆ ಅವನಿಗೆ. ಹಿರಣ್ಯಕಶಿಪುವಿಗೆ ಆತ್ಮನಿತ್ಯತ್ವ ವಾದದಲ್ಲಿ ಬಹಳ ವ್ಯವಸ್ಥೆ ಇದೆ, ಚಿಂತನೆ ಮಾಡಿದ್ದಾನೆ. ನಾನು ಸಾಯೋದಿಲ್ಲ ಎನ್ನುವುದನ್ನು ಹಿರಣ್ಯಕಶಿಪು ಗ್ಯಾರಂಟಿ ಮಾಡಿಕೊಂಡ. ಆಯ್ತು, ಇನ್ನು ಯಾವಾಗ ನೀನು ಮುಗಿಸ್ತೀಯ ಇದನ್ನು ಕೆಲಸ? ಕಾಲಕ್ಕೆ ಕಡೆ ಇಲ್ಲ, ಕಾಲಕ್ಕೊಂದು ಕೊನೆ ಅಂತ ಎಲ್ಲಿದೆ? ಆದ್ರಿಂದ ಕಾಲವು ನಿರಂತರವಾಗಿರ್ತದೆ. ಇನ್ನೊಮ್ಮೆ ಹುಡ್ತೇನೆ, ಮತ್ತೆ ಬರ್ತೇನೆ, ಮಗುದೊಮ್ಮೆ ಇರ್ತೇನೆ, ಇನ್ನೂ ಮುಂದಕ್ಕೆ ಬರ್ತೇನೆ ಹೇಳಿಕೊಂಡು ಯಾವ ದೇಹದಲ್ಲಿ ಆದ್ರೂ ಮತ್ತೆ ಹುಟ್ಟಿ ಏನನ್ನಾದ್ರೂ ಸಾಧನೆ ಮಾಡಿಯೇ ಮಾಡ್ತೇನೆ, ನಾನು ದೇವರಾಗ್ತೇನೆ ಅಂದ. ಅಂತ ಪರಮೋಚ್ಚವಾದ ಅಜ್ಞಾನದ ಪ್ರತೀಕನಾಗಿ ನಿಂತ ಹಿರಣ್ಯಕಶಿಪುವನ್ನು ಸಂಹಾರ ಮಾಡುವ ಮೂಲಕ ಅದಕ್ಕೆ ಅವನನ್ನು ಪ್ರತೀಕನನ್ನಾಗಿಸಿತ್ತು. ಹಿರಣ್ಯಕಶಿಪುಂ ದೈತ್ಯಂ ತಮಜ್ಞಾನಂ ವಿದುರ್ಬುಧ ಅಂತೇಳಿ. ಆ ಸಂಹಾರದ ನೆಲೆಯಲ್ಲಿ ನರಸಿಂಹ ಎಷ್ಟು ಎತ್ತರದ ವ್ಯಕ್ತಿತ್ವವನ್ನು, ಎಷ್ಟು ಎತ್ತರದ ದೊಡ್ಡ ಸಂದೇಶವನ್ನು ಕೊಟ್ಟ, ಅದು ವಿಶೇಷ. ಹಾಗೆ ಇಲ್ಲಿ ನರನಲ್ಲಿರತಕ್ಕಂತಹ ಹಿರಣ್ಯಕಶಿಪು, ಎರಡು ಅರ್ಥದಲ್ಲಿ ಹಿರಣ್ಯಕಶಿಪು. ದುಡ್ಡಿನ ಮೇಲೆಯೇ ಗಮನ ಇರುವವನು ಹಿರಣ್ಯಕಶಿಪು. ಹಿರಣ್ಯ ಅಂದ್ರೆ ಸಂಪತ್ತು, ಅದರ ಮೇಲೆ ಕಣ್ಣಿರುವವನು, ಅದು ಹಿರಣ್ಯಾಕ್ಷ. ಇದು ಇನ್ನು ಮುಂದಕ್ಕೆ ಕಣ್ಣು ಮಾತ್ರ ಅಲ್ಲ, ಹಿರಣ್ಯ ಕಶಿಪು ಅಂತ. ಕಶಿಪು ಅಂದ್ರೆ ತಲೆಗಿಂಬು ಅಂತ ಅರ್ಥ, ಹಾಸಿಗೆ ಅಂತ ಅರ್ಥ. ಅದರ ಅಡಿಯಲ್ಲಿ ದುಡ್ಡನ್ನು ಅಡಗಿಸಿ ಇಟ್ಟವನು ಅಂತ ಅರ್ಥ. ಇನ್ಕಮ್ ಟ್ಯಾಕ್ಸ್ ಅವರು ರೈಡ್ ಮಾಡುವಾಗ ಸಿಗ್ತದಲ್ಲ ಕೆಲವೊಮ್ಮೆ, ಅವರ ಹಾಸಿಗೆ ಅಡಿಯಲ್ಲಿ, ಅವರ ಬೆಡ್ರೂಮಿನಲ್ಲಿ ಇಂತ, ಅದನ್ನು ಹಿರಣ್ಯಕಶಿಪು ಆವತ್ತೇ ಮಾಡಿಕೊಂಡು ತೋರಿಸಿದ್ದ. ಸಂಪತ್ತಿನಲ್ಲಿ ದೇವರನ್ನು ಗೆಲ್ಲಬಲ್ಲೆ, ಸಂಪತ್ತೇ ಭೌತವಾದದ್ದೇ ದೊಡ್ಡ ಸಂಗತಿಯಿಂದ ಮಾಡಿದವ. ಇದು ಎರಡರ ನಾಶವನ್ನು ನರಸಿಂಹ ರೂಪದಲ್ಲಿ ದೇವರು ತೋರಿಸಿಕೊಟ್ಟ. ಹಾಗಾಗಿ ಆ ಅರ್ಥ ಇಲ್ಲಿದೆ ಎಂದು ತೋರಿಸಿದ್ರು. ಮತ್ತೊಂದು ಅರ್ಥ, ನರ ಸಮುದಾಯಂ ಪ್ರಳಯೇ ಸಂಹರತೀತಿ ಚ ತಾದೃಶಂ ವಪುರಸ್ಯ. ನರ ಸಮುದಾಯ ಅದು ನಾರ, ಇಡೀ ಜನಾಂಗ, ಪೂರಾ ನರರು ಒಂದೂ ಬಿಡದೆ ಎಲ್ಲರನ್ನು ಸಹ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡ್ತಾನೆ. ಆದ್ರಿಂದ ಸಂಹ ಅದು ಸಿಂಹ ಆಯ್ತು. ತೃತೀಯೋತಿಶಯೇ ಅಂತ, ಒಂದು ಬಿಡದೆ ಅಂತ ಹೇಳಿ. ಮತ್ತೆ ನಿರಂತರ ಅಂತ ಹೇಳಿ, ಒಂದು ಕಾಲದಲ್ಲಿ ಪ್ರಳಯ ಅಲ್ಲ, ಒಂದು ನರ ಸಮುದಾಯದ ಪ್ರಳಯ ಅಲ್ಲ, ನರ ಸಮುದಾಯ ಹುಡ್ತಾ ಇರ್ತದೆ, ಸಂಹಾರ ಆಗ್ತಾ ಇರ್ತದೆ. ಆದ್ರಿಂದ ಸಿಂಹರತಿ ಅದು ಸಂಹರತಿ ಸಿಂಹದ ಸಿಂಹರತಿ ಇತಿ ಸಂಹರತಿ, ಅದು ಸಂಹರತಿ ಇತಿ ಸಿಂಹ ಅಂತೇಳಿ, ಅಂತಹ ದೇಹ ವಪುಸ್ಸು ಇವನಲ್ಲಿ ಇದೆ ಅಂತ ಹೇಳಿ ಮತ್ತೊಂದು ಚಿಂತನೆಯನ್ನು ತೊಟ್ರು. ನರೇಶು ಗತಶ್ಚಾಯಂ ನಾರಃ ಸರ್ವ ಸಂಹನನಾಥ್ ಸಿಂಹ. ಎರಡು ಶಬ್ದಗಳ ಸಂಬಂಧ. ಇವನು ನಾರನು ಮತ್ತು ಸಿಂಹನು. ನಾರಶ್ಚಾಸು ಸಿಂಹಶ್ಚ. ನಾರಃ ಅಂದ್ರೆ ನರೇಶು ಗತಶ್ಚ, ನರನಲ್ಲಿ ಇರುವವನಾದ್ರಿಂದ ಇವನು ನಾರ, ಎಲ್ಲ ಮನುಷ್ಯರಲ್ಲಿ ಇದ್ದಾನೆ. ಮತ್ತೆ ಸರ್ವ ಸಂಹನನಾಥ್, ಎಲ್ಲದ ನಾಶವನ್ನು ಮಾಡಲಿಕ್ಕಿರುವವನಿಂದ, ಆದ್ರಿಂದ ಇವನು ನಾರನು ಮತ್ತು ಸಿಂಹನೂ ಆಗಿದ್ದಾನೆ. ನರಾಣಂ ವಂ ಜ್ಞಾನಂ ಪುಷ್ಣಾತೀತಿ ವಪುಶ್ಚಯಂ. ಇನ್ನು ನಾರಹ ಸಿಂಹ, ನಾರಹ ವಪುಃ ಅನ್ನುವಂತೆ ನಾರಾಣಂ ಅಥವಾ ನರಾಣಂ
ನರರಿಗೆ ಒಂ ವರಿದಿ ಜ್ಞಾನ ಮುದ್ದಿಷ್ಟ ಹಿಂದೆ ನೋಡಿದ್ದೇವೆ ನಾವು ಜ್ಞಾನವನ್ನು ಪು ಅಂದ್ರೆ ಪುಷ್ಣಾತಿ ಪುಷ್ಪುಷ್ಟವು ಅಂತದಾತು ಹ ನರರಿಗೆ ಜ್ಞಾನವನ್ನು ಕೊಡುವ ನೆಲೆಯಲ್ಲಿ ದೇಹವುಳ್ಳವನು ಎನ್ನುವ ಅರ್ಥದಲ್ಲಿ ವಪು ನರರಿಗೆ ಸಂಬಂಧಪಟ್ಟ ಅಜ್ಞಾನವನ್ನು ನಾಶ ಮಾಡ್ತಾನೆ ಎನ್ನುವ ಅರ್ಥದಲ್ಲಿ ಸಿಂಹ ಈಗೇನಾಯ್ತು ನಾರ ಸಿಂಹ ವಪು ಅನ್ನುವಲ್ಲಿ ನರರಿಗೆ ಸಂಬಂಧಪಟ್ಟ ಅಜ್ಞಾನವನ್ನು ಸಂಹಾರ ಮಾಡ್ತಾನೆ ಮತ್ತೆ ನರರಿಗೆ ಜ್ಞಾನವನ್ನು ಯೋಗ್ಯತೆ ಇದ್ದವರಿಗೆ ಅಜ್ಞಾನ ನಾಶ ಮಾಡುವ ಮೂಲಕ ಜ್ಞಾನವನ್ನು ನೀಡುತ್ತಾನೆ ಅಂತ ಹೀಗೆ ಚಿಂತನೆಯನ್ನು ನಡೆಸಿದ್ರೆ 4-5 ಅರ್ಥಗಳಲ್ಲಿ ಮುಂದೆ ಶ್ರೀಮಾನ್ ನಾಮ ಭಗವಂತನನ್ನು ಹೆಚ್ಚಾಗಿ ಕರೆಯುವ ಅಥವಾ ಎಲ್ಲರನ್ನು ಹೆಚ್ಚಾಗಿ ಗಮನಿಸುವ ಗುರುತಿಸುವ ಶಬ್ದ ಶ್ರೀಮಾನ್. ಮಾನ್ ಎನ್ನುವುದು ತದಸ್ಯ ಅಸ್ಯ ಅಸ್ತಿತ್ವ ಅನ್ನುವ ನೆಲೆಯಂತೆ ಒತು ಪ್ರತ್ಯಯದು ಮತು ಪ್ರತ್ಯಯ ಉಂಟು ಅಂತ ಹೇಳ್ತದೆ. ಶಬ್ದದ ಒಂದು ಸಾಧುತ್ವದ ಬಗ್ಗೆ ಸ್ವರೂಪದ ಬಗ್ಗೆ ಒಂದು ಮಾತು. ಈಗ ಗುಣವುಳ್ಳವನು ಗುಣವಾನ್, ಧನವುಳ್ಳವನು ಧನವಾನ್. ಅಕಾರದ ಅಂದ್ರೆ ಅಕಾರದ ಅಕ್ಷರ ಕೊನೆ ಇದ್ದ ಶಬ್ದ ಆದರೆ ಅದು ಒತು ಪ್ರತ್ಯಯದಲ್ಲಿ ನಿಲ್ತದೆ. ಹಾಗಾಗಿ ಶೀಲವಾನ್, ಶೀಲ ಉಳ್ಳವನು ಶೀಲವಾನ್. ಅದೇ ಒಂದೊಮ್ಮೆ ಅಕಾರ ಅಲ್ಲದೆ ಇಕಾರ ಉಕಾರಗಳು ಬಂದಲ್ಲಿ, ಓಕಾರಗಳೆಲ್ಲ ಬಂದಲ್ಲಿ ಅಲ್ಲಿ ಮತು ಪ್ರತ್ಯಯವನ್ನು ಉಪಯೋಗಿಸಬೇಕು. ಅದರಿಂದ ಬುದ್ಧಿ ಉಳ್ಳವನನ್ನುವಾಗ ಬುದ್ಧಿಮಾನ್. ಹಾಗೆ ಶ್ರೀ ಉಳ್ಳವನಂದಾಗ ಶ್ರೀಮಾನ್, ಶ್ರೀಮಂತ. ಬುದ್ಧಿವಂತ ಅಲ್ಲ, ಬುದ್ಧಿಮಂತ ಆಗ್ಬೇಕು. ಹನುಮಾನ್, ಹನುಮಂತ, ಹನುವಂತ ಅಲ್ಲ. ಗೋಮಾನ್, ಗೋಮಂತ. ಹೀಗೆ ಬೇರೆ ಪದಗಳಿಗೆ, ಅಕಾರ ಅಲ್ಲದ ಪದಗಳಿಗೆ ಮತು ಪ್ರತ್ಯಯಗಳ ಕ್ರಮ. ಅದರಿಂದ ಶ್ರೀಮಾನ್, ಶ್ರೀಮಂತನು. ಶ್ರೀ ಉಳ್ಳವನು ಅಂತ ಅರ್ಥ. ಏನದು ಶ್ರೀ? ಅದೇನು ಅರ್ಥ ಇದೆ ಶ್ರೀಮಂತ ಆಗ್ಲಿಕ್ಕೆ? ಶ್ರೀ ಅಂದ್ರೆ ದುಡ್ಡು ಅಂತ ಅರ್ಥ ಮಾಡುವ, ಧನ ಅಂತ ಅರ್ಥ ಮಾಡುವ. ಧನವಂತರು ಎಲ್ಲರೂ ಧನವಂತರೇ, ಎಲ್ಲರದ್ರೂ ದುಡ್ಡು ಉಂಟು. ಯಾವ ಪ್ರಕಾರವಾದ ದುಡ್ಡನ್ನಾದ್ರೂ ನಾವು ಮಾಡಲಿಕ್ಕೆ ಬರ್ತದೆ, ನೋಡ್ಲಿಕ್ಕೆ ಕಾಣ್ತದೆ ಅಂತ. ಹಾಗಾಗಿ ಅದಷ್ಟೇ ಅಲ್ಲದೆ ಅರ್ಥ ಭಗವಂತನ ರೂಪಗಳಿಗೆ ಆಗುವ ಹೇಗಿದೆ ಎನ್ನುವುದನ್ನು ಇಲ್ಲಿ ನೋಡ್ಲಿಕ್ಕೆ ಬರ್ತದೆ. ನಾವು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲದ ನೆಲೆಯಲ್ಲಿ ಈ ಶಬ್ದಗಳನ್ನು ಒಡಿಲಿಕ್ಕೆ ಬರ್ತದೆ ಅಂತ ತೋರಿಸಿಕೊಡ್ತಾರೆ. ಗಮನಿಸಿ. ಮೊದಲಿಗೆ ಶ್ರೀ ಉಳ್ಳವನು ದೇವರೇ ಶ್ರೀಮಂತ. ಯಾಕೆ? ದೇವರ ಕೈಯಲ್ಲಿ ಶ್ರೀ ಇದ್ದಾಳೆ, ದೇವರ ಪಕ್ಕದಲ್ಲಿ ಶ್ರೀ ಇದ್ದಾಳೆ, ಶ್ರೀದೇವಿ ಇದ್ದಾಳೆ. ಶ್ರೀದೇವಿ ಇರುವುದ್ರೆ ದೇವಿ ಮತ್ತೆ ಶಬ್ದ ಬರ್ತದೆ. ನಾವು ಗಂಗಾದೇವಿ ಅಂತೇವೆ, ಶಚೀದೇವಿ ಅಂತೇವೆ, ರತಿದೇವಿ ಅಂತೇವೆ. ದೇವತೆಗಳೆಲ್ಲ ಪತ್ನಿಯರನ್ನು ದೇವಿ ಅಂತ ಕರಿತೇವೆ, ಅದು ಬಿಡಿ. ಆದ್ರೆ ಅವಳ ನಿಜವಾದ ಹೆಸರು ಶ್ರೀ. ಆದ್ರೆ ನಿಜವಾದ ಶ್ರೀಮಂತ ಯಾರು ಕೇಳಿದ್ರೆ ಅದು ದೇವರೇ. ಹಾಗೆ ಅವನಲ್ಲಿ ಶ್ರೀ ಇರುವುದು, ಶ್ರೀದೇವಿ ಇರುವುದು ಅಲ್ಲಿ. ಎಲ್ಲಿದ್ದಾಳೆ? ಅಂಕಂ ಶ್ರಿತಾ ಶ್ರೀಹಿ ಅಸ್ಯೇತಿ ಶ್ರೀಮಾನ್. ಅಂಕಂ ಶ್ರಿತಾ, ತೊಡೆಯಲ್ಲಿದ್ದಾಳೆ. ಅವಳಿಗೆ ಆಶ್ರಿತಳವಳು. ಏನನ್ನು ಆಶ್ರಯಿಸಿದ್ದಾಳೆ? ಆಶ್ರಿತ ಇತಿ ಶ್ರೀಹಿಂದ, ಅವಳು ಶ್ರಯತಿ. ಅವಳನ್ನು ಶ್ರೀಯಿಂದ ಯಾಕೆ ಕರೆದಿದ್ದಾರೆ ಕೇಳಿದ್ರೆ ಅವಳು ಶ್ರಿತ, ಆಶ್ರಯಿಸಿಕೊಂಡಿದ್ದಾಳೆ. ಯಾರನ್ನು? ನಾರಾಯಣನ ತೊಡೆಯನ್ನು. ನಾರಾಯಣನ ತೊಡೆಯ ಮೇಲೆ ಕೂತಿದ್ದಾಳವಳು. ಹಾಗಾಗಿ ಅವಳು ಶ್ರೀ ಇದ್ದಾಳೆ ಅಂತ. ಬಹಳ ಆರೂಢಂ ಜಗದಂಬಯ, ಬಹಳ ಸುಂದರವಾದ ಚಿಂತನೆ. ಇನ್ನೊಂದು ಹೇಳ್ತಾರೆ, ಶ್ರೀ ವತ್ಸತ್ವಾಚ್ಯ ಶ್ರೀಮಾನ್. ಲಕ್ಷ್ಮಿ ಮತ್ತೆ ದೇವರ ಎದೆಯಲ್ಲಿಯೂ ಕೂತಿದ್ದಾಳೆ. ನೋಡಿ ಎಂತ ಅವಕಾಶ ಅಂತ ಲಕ್ಷ್ಮಿಗೆ. ದೇವರ ತೊಡೆಯಲ್ಲಿ ಮಾತ್ರ ಅಲ್ಲ, ಎದೆಯಲ್ಲಿಯೂ ಸಹ ಅವಳು ಕೂತಿದ್ದಾಳೆ. ಆದ್ರಿಂದ ಅವಳು ಶ್ರೀವತ್ಸ ಅಂತ ಅನ್ನತಕ್ಕ ಚಿಹ್ನೆ ಭಗವಂತನಲ್ಲಿದೆ. ಎದೆಯನ್ನು ಆಶ್ರಯಿಸಿಕೊಂಡಿದ್ದಾಳೆ ಅವಳು, ಹಾಗಾಗಿ ಅವಳು ಶ್ರೀ ಅಲ್ಲಿದ್ದಾಳೆ. ಭಗವಂತನಲ್ಲಿ ಶ್ರೀವತ್ಸ ಎನ್ನತಕ್ಕಂಥ ಬಲ ಎದೆಯಲ್ಲಿ ಚಿಹ್ನೆ ಇದೆ, ಲಕ್ಷ್ಮೀಭೂತ ಜಾಗ. ಅದಕ್ಕೆ ಬಹಳ ದೊಡ್ಡದಾದ ಚರಿತ್ರೆ ಇದೆ. ಅದು ಭೃಗು ಋಷಿಗಳ ಪಾದತಾಡನದ ಒಂದು ಕುರುಹು ಅಂತ ಹೇಳಿ.
ಭೃಗು ಋಷಿಗಳು ಬಂದದ್ದು ಮತ್ತೆ. ಭಗವಂತನಲ್ಲಿ ಶ್ರೀವತ್ಸ ಚಿಹ್ನೆ ಎನ್ನುವುದು ಸಹಜ, ಯಾವಾಗಲೂ ಲಕ್ಷ್ಮಿಯ ಸ್ಥಾನ ಇರಲಿ. ಅದು ಅವತಾರದಲ್ಲಿಯೂ ಕಾಣ್ತಿದ್ದಿ ಅನ್ನೋದೊಂದು ದೊಡ್ಡ ವಿಶೇಷ. ಈಗ ವಿಗ್ರಹಗಳಲ್ಲಿ ಅದನ್ನು ಕೆತ್ತಿ ತೋರಿಸ್ತಾರೆ, ಒಂದು ತ್ರಿಕೋನ ಹಾಕಿ ಬಿಡ್ತಾರೆ. ವಿಗ್ರಹಗಳ ಬಲಬದಿಯಲ್ಲಿ ಬಲಸ್ತನದ ಮೇಲ್ಗಡೆ ಒಂದು ಸಣ್ಣ ತ್ರಿಕೋನ ಇದ್ರೆ, ಉಬ್ಬು ತ್ರಿಕೋನ ಇದ್ರೆ ಅದು ಶ್ರೀವತ್ಸದ ಲಕ್ಷಣ. ನಿಜವಾಗಿ ಶ್ರೀವತ್ಸ ತ್ರಿಕೋನದ ಆಕಾರದ್ದಲ್ಲ ವಾಸ್ತವ, ಅಂದ್ರೆ ಪ್ರತಿಮಾ ಲಕ್ಷಣದಲ್ಲಿ ಹಾಗೆ ಬಂದಿದೆ ಎಂದು ನಾನು ಹೇಳುತ್ತೇನೆ ಅಷ್ಟೆ. ಅದು ಎಲ್ಲ ಪ್ರತಿಮೆಯಲ್ಲಿ ಇಲ್ಲ, ಹುಡುಕ್ಲಿಕ್ಕೆ ಹೋಗಬೇಡಿ. ಕೆಲವು ಪ್ರತಿಮೆಗಳಲ್ಲಿ, ಪ್ರಸಿದ್ಧವಾದ ಪ್ರತಿಮೆಗಳಲ್ಲೇ ಕೆಲವೆಡೆ ಇಲ್ಲ, ಕೆಲವು ಪ್ರಸಿದ್ಧವಾದ ಪ್ರತಿಮೆಗಳಲ್ಲಿ ಇದೆ. ಅದು ನೋಡುವುದು ಉಂಟು ಹೇಳುವುದಾಗ್ಲಿ ಇಲ್ಲ ಹೇಳುವುದಾಗ್ಲಿ ಬಹಳ ರಹಸ್ಯವಾದ ವಿಚಾರ. ಯಾಕೆಂದ್ರೆ ಉಂಟು ಹೇಳಲಿಕ್ಕೋಸ್ಕರ ತೋರಿಸಿ ಕೊಡ್ತಾರೆ ಇಟ್ಟುಕೊಳ್ಳುವ, ಇಲ್ಲ ಅದರಿಂದ ತೋರಿಸದೇ ಇರೋದ್ರಿಂದ ನಾವು ಹೇಳಿಬಿಡ್ತೇವೆ ಇಲ್ಲ ಅಂತ ಹೇಳಿಕೊಂಡು. ಅಂದ್ರೆ ಅದು ದೊಡ್ಡ ಲಕ್ಷಣ, ದೊಡ್ಡ ಪ್ರಧಾನವಾದಂತಹ ವ್ಯವಸ್ಥೆ ಅದು. ಸಸ್ತ್ರೀ ವತ್ಸಂ ಕೌಸ್ತುಭಂಚ ಅಂತ ಹೇಳಿಕೊಂಡು ಆಚಾರ್ಯರು ಪ್ರತಿಮಾ ಲಕ್ಷಣದಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಕೌಸ್ತುಭ ಕುತ್ತಿಗೆಯಲ್ಲಿರತಕ್ಕಂಥ ಮಣಿ, ಕೌಸ್ತುಭಕ್ಕೆ ಅಭಿಮಾನಿ ದೇವತೆ ಚತುರ್ಮುಖ, ಶ್ರೀವತ್ಸ ಅದು ಲಕ್ಷ್ಮಿ. ಇವತ್ತು ಗೋಪಿ ಚಂದನದಿಂದ ಪುಂಡ್ರಧಾರಣೆ ಮಾಡಿಕೊಳ್ಳುವಲ್ಲಿ ಅನೇಕ ಪ್ರಕಾರಗಳ ಚಿಂತನೆಗಳನ್ನು ಪುರಾಣಕಾರರು ಕೊಟ್ಟಿದ್ದಾರೆ. ನಾನು ಅದನ್ನೆಲ್ಲ ಸಂಗ್ರಹ ಮಾಡಿ ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ ಕಲಿಯುವವರಿಗೋಸ್ಕರ. ಹಚ್ಚಿಕೊಳ್ಳುವವರಿಗೆ ಅಂತ ಹೇಳುವುದಿಲ್ಲ, ಯಾಕೆಂದ್ರೆ ಕಲಿಯುವವರು ಕಡಿಮೆ ಜನ. ಆರಂಭದಲ್ಲಿ ಇವತ್ತು ಗೊತ್ತಿರುವುದು ನಮಗೆ ದ್ವಾದಶ ಪುಂಡ್ರ ಅಂತ, ಅದಕ್ಕೂ ಹೆಚ್ಚಿಗೆ ಇದೆ ಎನ್ನುವುದಕ್ಕೆ ಪ್ರಮಾಣ ಕೊಟ್ಟಿದ್ದೇನೆ. ಅಷ್ಟೇ ಅಲ್ಲದೆ ವಿಷ್ಣು ತೀರ್ಥರು ಸವ್ಯಸ್ತನ ಉಪಯೋಗ ಹೇಳಿಕೊಂಡು ಶ್ರೀವತ್ಸಾಯ ನಮಃ ಕೌಸ್ತುಭಾಯ ನಮಃ ಅಂತೇಳಿ ದೀಪದ ಶಿಖೆಯಂತೆ, ಅಂದ್ರೆ ಬಿಂದು ನಾವು ಏನು ತೋರಿಸ್ತೇವೆ ಮುದ್ರೆ, ಅಥವಾ ಸಾಮಾನ್ಯವಾಗಿ ಎಣ್ಣೆಯ ಅಥವಾ ಆಯಿಲ್, ಅದರ ಲಕ್ಷಣ ಕೊಡುವಲ್ಲಿ ಇಂಡಿಯನ್ ಆಯಿಲ್ ಏನೇ ಇರಲಿ, ಆಗ ಅವರೊಂದು ಬಿಂದು ಕೊಡ್ತಾರೆ, ಹನಿ ಅದರದ್ದು. ಆ ಬಿಂದು ಹೇಗಿರ್ತದೆ ಅಂದ್ರೆ ತುದಿ ಚೂಪಿರ್ತದೆ, ಕೆಳಗೆ ಓವೆಲ್ ಶೇಪ್ ಅಲ್ಲಿ ದಪ್ಪ ಇರ್ತದೆ, ಎಳ್ಳಿನ ಹಾಗೆ ಆಕಾರ ಇರ್ತದೆ, ತಿಲದ ಹಾಗೆ ಇರ್ತದೆ. ಅದು ಸತ್ಯ. ನಾನೀಗ ಮುದ್ರೆ ಮಾಡಿ ತೋರಿಸಿದ ಹಾಗೆ ಮುದ್ರೆಯ ನಡುವೆ ಒಂದು ತಿಲ ನಿಂತ ಹಾಗೆ, ಇದು ದೀಪ ಮುದ್ರೆಯ ಲಕ್ಷಣ ವಾಸ್ತವವಾಗಿ, ಬಿಂದು ಮುದ್ರೆಯ ಕ್ರಮ. ಹೀಗೆ ಶ್ರೀವತ್ಸ ಇರುವುದು, ತ್ರಿಕೋನ ಅಲ್ಲ. ತ್ರಿಕೋನ ಎನ್ನುವುದು ಕೋನ ಮೇಲಿದ್ದು ಸರಿ, ಕೆಳಗೆ ಎರಡು ಕೋನಗಳಿಲ್ಲ, ಕೆಳಗೆ ಓವೆಲ್ ಶೇಪ್ ಇದೆ. ಈ ರೀತಿಯಾಗಿ ಹಚ್ಚಿಕೊಳ್ಳಬೇಕು ಬಲ ಎದೆಯಲ್ಲಿ, ಕೌಸ್ತುಭ ಉರುಟ ಹಾಕ್ಲಿಕ್ಕೆ ಎಡ ಎದೆಯಲ್ಲಿ. ಇದನ್ನು ವಿಷ್ಣು ತೀರ್ಥರು ಸನ್ಯಾಸ ವಿಧಿಯಲ್ಲಿ ಹೇಳಿದ್ದಾರೆ. ಅವರ ಪುಸ್ತಕದ ಹೆಸರೇ ತಪ್ಪು ಹೇಳ್ತಾರೆ ಕೆಲವರು, ಸನ್ಯಾಸ ಪದ್ಧತಿ ಹೇಳ್ತಾರೆ, ಸನ್ಯಾಸ ಪದ್ಧತಿ ಅಲ್ಲ. ಯಾಕೆಂದ್ರೆ ಮಧ್ವಾಚಾರ್ಯರ ಕೃತಿ ನ್ಯಾಸ ಪದ್ಧತಿ. ಇವರು ತಮ್ಮನಾಗಿ ವಿಷ್ಣು ತೀರ್ಥರು ಮಧ್ವಾಚಾರ್ಯ ಪುಸ್ತಕಕ್ಕಿಂತ ದೊಡ್ಡ ಸಂಗತಿ ಹೆಸರಿಡುವುದಿಲ್ಲ, ಸನ್ಯಾಸ ಪದ್ಧತಿಯಿಂದ ಇಡುವುದಿಲ್ಲ, ಸನ್ಯಾಸ ವಿಧಿ ಅಂತ ಇಟ್ಟುಕೊಂಡಿದ್ದಾರೆ. ಮ್ಯಾನುಸ್ಕ್ರಿಪ್ಟ್ಗಳೆಲ್ಲ ಹಾಗೆ ಇರುವುದು, ಪ್ರಿಂಟ್ ಆದ್ದೆಲ್ಲ ಹೀಗಿರುವುದು. ಅಂದ್ರೆ ಪ್ರಿಂಟ್ ಆದ್ದೆಲ್ಲ ತಪ್ಪಿದೆ, ಮ್ಯಾನುಸ್ಕ್ರಿಪ್ಟ್ ಸರಿ ಇದೆ, ಸನ್ಯಾಸ ವಿಧಿ ಅಂತೇಳಿ. ಸನ್ಯಾಸ ವಿಧಿಯಲ್ಲಿ ತೋರಿಸಿದ್ದಾರೆ ಅವರು, ಇದೆರಡನ್ನು ಹಾಕೊಳ್ಳಿಕ್ಕೆ ಉಂಟು ಮುಂಡ್ರಧಾರಣೆಯ ಕ್ರಮದಲ್ಲಿ. ಹಾಗೆ ಎಷ್ಟೋ ಜನ ಅದನ್ನು ಬಿಟ್ಟುಕೊಟ್ಟಿದ್ದಾರೆ. ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಮತ್ತೆ ಅದನ್ನು ಉದ್ಧರಿಸಿಕೊಂಡದಕ್ಕೆ ಪ್ರಮಾಣಗಳನ್ನಾಕಿ ಅರ್ಥವನ್ನಾಕಿ ತೋರಿಸಿಕೊಟ್ಟಿದ್ದೇನೆ. ಅದನ್ನೆಲ್ಲ ಗಲಾಟೆ ಮಾಡಿದವರಿದ್ದಾರೆ ನನ್ನ ಹತ್ರ ಆಗಲು. ಅದು ನೀವು ಆಗಿದ್ದು ತಪ್ಪು, ಸರಿ ಇಲ್ಲ. ಶ್ರೀವತ್ಸ ಕೌಸ್ತುಭ ಹಾಕುವುದಲ್ಲ ಅದು, ಅದು ಆಯಾ ಮಠದ ಲಕ್ಷಣ. ಅದು ಬೇರೆ ಬೇರೆ ಮಠಗಳಿಗೆ ಬೇರೆ ಬೇರೆ ರೀತಿಯಿಂದಲೇ ಹಾಕ್ಲಿಕ್ಕೆ ಉಂಟು. ಹೇಗೆ ಕೇಳಿದ, ಕೆಲವರದ್ದು ಉದ್ದ, ಕೆಲವರದ್ದು ಗಿಡ್ಡ, ಕೆಲವರದ್ದು ಚುಕ್ಕಿ, ಕೆಲವರದ್ದು ಉದರದ ನಾಮವನ್ನು ಸೇರಿಸಿಕೊಂಡು ಎದೆಯ ನಾಮದವರೆಗೆ ಹೋಗ್ತದಂತೆ. ಮತ್ತೆ ಇನ್ನು ಕೆಲವರದ್ದು ಅದು ಉದ್ದ ಹೋಗಿ ಭುಜದ ನಾಮಕ್ಕೆ ಸೇರ್ತದಂತೆ. ಹಾಗಾದ್ರೆ ಉದರದ ಮೂರು ನಾಮಗಳು ಒಂದಕ್ಕೊಂದು ಸಂಬಂಧಪಟ್ಟರೆ ಒಂದು ದೊಡ್ಡ ಮಟ್ಟಿನ ತ್ರಿಶೂಲವೇ ಹಾಕಿದಾಗ ಆಗ್ತದೆ ಚಿತ್ರ ನೋಡಿದ್ರೆ. ವಾಸ್ತವವಾಗಿ ಆಗಲ್ಲ. 12 ನಾಮಗಳ ಪ್ರತ್ಯೇಕವಾದ ಪುಂಡ್ರಗಳ ಪ್ರತ್ಯೇಕವಾದ ವ್ಯವಸ್ಥೆ, ಅದರದ್ದು ಲಕ್ಷಣ, ಅದರ ಆಕಾರ, ಅದರ ಸೈಜ್ ಎಲ್ಲ ಇದೆ. ದೀಪವರ್ತಿಯಾಗಿ ಎಲ್ಲಿ ಹಾಕ್ಲಿಕ್ಕೆ ಇರುವುದು,
ಎದೆಯಲ್ಲಿ ಆಗತಕ್ಕ ನಾಮಗಳಿಗೆಲ್ಲ ದೀಪವರ್ತಿಯ ವ್ಯವಸ್ಥೆ ಉಂಟು. ಆದ್ರೆ ಅದು ತ್ರಿಶೂಲದಾಗಿ ಬೆಂಡಿಲ್ಲ. ಚಿತ್ರಗಳಲ್ಲೆಲ್ಲ ನೀವು ನೋಡಬಹುದು, ಅದು ತಪ್ಪಿದೆ, ಸರಿ ಇಲ್ಲ. ಉದರದ ನಾಮ ಸರಿ ಇಲ್ಲ ಅಲ್ಲಿ ಚಿತ್ರ, ಹೃದಯದ ನಾಮ ಸರಿ ಇರ್ತದೆ. ಮತ್ತೆ ಶೋಲ್ಡರ್ನಲ್ಲಿ ಭುಜದ ನಾಮಗಳು ಸರಿ ಇಲ್ಲ. ಅಲ್ಲಿರುವಂಥದ್ದು ಕಬ್ಬಿನ ಎಲೆ ಹಾಗೆ ಬರುವಂಥದ್ದು, ಕೈಯಲ್ಲಿ ಉಳಿದದ್ದನ್ನೆಲ್ಲ ತಿಕ್ಕಿ ಬಿಡುವಂಥದ್ದಲ್ಲ, ಜಾಗ ಇದೆ ಅಂತ ಕೆಲವರು ಹಾಗೆಲ್ಲ ಮಾಡಿ ತೋರಿಸ್ತಾರೆ. ಇದೆಲ್ಲ ತುಂಬಾ ಕಲಿಬೇಕಾದ್ದಿದೆ. ಹಾಗಾಗಿ ಶ್ರೀವತ್ಸ ಮತ್ತು ಕೌಸ್ತುಭ ಇದು ಎರಡು ಮಧ್ವಾಚಾರ್ಯರ ಪೂರ್ವಾನುಜ ತಮ್ಮರ ವಿಷ್ಣು ತೀರ್ಥರ ಬಹಳ ದೊಡ್ಡ ಮಟ್ಟಿನ ಕೊಡುಗೆ. ಅದನ್ನು ನಾವು ಗಮನಿಸದೇ ಹೋದರೆ ಹೀಗೆಲ್ಲ ಮಠದ ಪಾರುಪತ್ಯಗಳ ನೆಲೆಯಲ್ಲಿ ತಮ್ಮದೇ ಬ್ರ್ಯಾಂಡ್ ಹೇಳಿಕೊಂಡು ಒಮ್ಮೆ ಆಧಿಕಾರಿಕವಾಗಿ ಹೇಳಿಕೊಳ್ಳಿಕ್ಕೆ ಹೋದ್ರೆ ಅತ್ಯಂತ ಹೇಸಿಗೆ ಅನಿಸ್ತದೆ. ಅದಕ್ಕೆ ಹೊತ್ತಗೆಗಳನ್ನು ತಂದು ಕೊಟ್ರು ನನಗೆ ಅವರು. ನಿಮ್ಗೆ ಗೊತ್ತಿಲ್ಲ, ನೀವು ನೋಡ್ಲಿಲ್ಲ. ನಾನು ಹೇಳಿದೆ, ನಾನು ಜಪದ ಬಗ್ಗೆ ಪುಸ್ತಕಗಳನ್ನು ಸುಮಾರು ಒಂದು 300-500 ನೋಡಿದ್ದೇನೆ. ಹಾಗಾಗಿ ಅದು ಅಲ್ಲ, ಸಂಬಂಧಪಟ್ಟದ್ದಲ್ಲ, ಅದು ವಿಷಯ ಅಲ್ಲ. ನಿಮಗೆ ಗೊತ್ತೇ ಇಲ್ಲ ಹೇಳಿಕೊಂಡು ಬೇರೆ ಬೇರೆ ಮಠಕ್ಕೆ ಬೇರೆ ಬೇರೆ ರೀತಿಯಿಂದ ಅದು ಕತ್ತಿ ಅಂತೆ, ಡಾಲ್ ಅಂತೆ, ಏನೇನು ಗಮ್ಮತ್ತು ಎಲ್ಲ ಇದ್ದ ವಿಷಯಗಳು ಅವರು ಕೊಡುವಾಗ. 2 ಕತ್ತಿ 2 ಡಾಲು ಹಾಗೆಲ್ಲ. 2 ಕತ್ತಿ 2 ಡಾಲ್ ಎಂತದ್ದು, ವಿರೋಧ ಮತಕ್ಕ ವಿರೋಧ ಪಕ್ಷಕ್ಕ ಅಂತ ಕೇಳಿದ್ರು. ಇರಲಿ ಬಿಡಿ. ಹಾಗಾಗಿ ಇಲ್ಲಿ ಶ್ರೀವತ್ಸವಾಗಿ ಭಗವಂತನಲ್ಲಿ ಶ್ರೀಮಂತಿಕೆಯ ಚಿಂತನೆ ಇದೆ ಎನ್ನುವ ಅರ್ಥವನ್ನು ಬಹಳ ದೊಡ್ಡ ಮಟ್ಟಿನಲ್ಲಿ ಬನ್ನಂಜಿಯವರು ನೀಡಿದ್ದಾರೆ. ಮುಂದೆ ಬಹಳ ವಿಸ್ತಾರವಾದ ಒಂದು ಅರ್ಥವನ್ನು ಕೊಡ್ತಾರೆ. ಶ್ರೀಮಂತ ಅಂದ್ರೆ ಯಾರು? ನಾವೆಲ್ಲ ಆಗ್ಬಹುದು, ನಮ್ಮಲ್ಲಿ ಲಕ್ಷ್ಮಿ ಇಲ್ಲ ಎನ್ನುವುದು ಅರ್ಥ ಬಿಡಿ, ನಮ್ಮ ತಲೆಯಲ್ಲಿ ಸಂಪತ್ತುಗಳಿವೆ. ತಾವ ಏತಾ ಶೀರ್ಷನ್ ಶ್ರಿತಾ ಚಕ್ಷು ಶ್ರೋತ್ರ ಮನೋವಾಕ್ ಪ್ರಾಣ ಅಂತಾರೆ. ನಮ್ಮ ತಲೆಯಲ್ಲಿ 5 ಶ್ರೀಮಂತವಾದ ವಸ್ತುಗಳಿವೆ, ಮೌಲ್ಯಯುತವಾದ ವಸ್ತುಗಳು, ಅಮೂಲ್ಯ, ಬೆಲೆಯೇ ಕಟ್ಟಲಿಕ್ಕೆ ಆಗುವುದಿಲ್ಲ. ಕಣ್ಣಿಗೆ ಬೆಲೆ ಇದೆಯಾ? ಮೌಲ್ಯ ಇದೆಯಾ? ಯಾರಿಗಾದ್ರೂ ಕೊಡ್ಲಿಕ್ಕೆ ಬೇಕಾದ್ರೆ ಸಿಗ್ತದ? ಕಿವಿಗೆ, ಬಾಯಿಗೆ, ಮನಸ್ಸಿಗೆ, ಮೂಗಿಗೆ, ಈ ಪಂಚ ಇಂದ್ರಿಯಗಳು ತಲೆಯನ್ನು ಆವರಿಸಿ ಕೂತಿದೆ. ಆದ್ರಿಂದ ಶೀರ್ಷನ್ ಶ್ರೀಯ ಶ್ರಿತಾ, ಇದನ್ನು ಶ್ರೀಗಳು ಅಂತ ಕರೆದಿದ್ದಾರೆ. ಶ್ರೀಮಾನ್ ಅಂದ್ರೆ ತಲೆಯಲ್ಲಿರತಕ್ಕಂಥ ಉತ್ತಮವಾದ ಅಂಗಗಳು ಅಂತ ಅರ್ಥ. ಶೀರ್ಷನಿ ಶ್ರಿತಾ ಇತಿ ಶ್ರೀಯ ಪಂಚದೇವತಾ ಅಂತಾರೆ. ಇದಕ್ಕೆ 5 ದೇವತೆಗಳಿದ್ದಾರೆ. ಕಣ್ಣಿಗೆ ಸೂರ್ಯ ಇದ್ದಾನೆ, ಮತ್ತೆ ವಾಕಿಗೆ ಅಗ್ನಿ ಇದ್ದಾನೆ, ಮನಸ್ಸಿಗೆ ಚಂದ್ರ ಇದ್ದಾನೆ, ಮೂಗಿಗೆ ಪ್ರಾಣ ಇದ್ದಾನೆ, ಕಿವಿಗೆ ಶ್ರೋತ್ರೇಂದ್ರಿಯ ದೇವತೆಗಳು, ಮುಖ್ಯವಾಗಿ ಯಮ ಮತ್ತು ನಿರೃತಿ ಇದ್ದಾನೆ. ನೋಡ್ಲಿಕ್ಕೆ ಹೋದ್ರೆ ಆ ಪಂಚ ದೇವತೆಗಳು ಅವರು ಯಾರ ಅಂಡರ್ ಇದ್ದಾರೆ? ಶ್ರಿತಾ ಶ್ರಿಯ ಶ್ರೀಮಂತಹ ಪಂಚೇಂದ್ರಿಯ ದೇವತಾ. ಮನಸ್ಸಿಗೆ ಚಂದ್ರ ಮಾತ್ರ ಅಲ್ಲ, ಅದರ ಆಚೆಗೆ ಸ್ಕಂದ ಇದ್ದಾನೆ, ಇಂದ್ರ ಇದ್ದಾನೆ, ರುದ್ರ ಇರ್ತಾನೆ. ಇವರೆಲ್ಲ ದೇವತೆಗಳು ಭಗವಂತನ ದಾಸರಾಗಿದ್ದಾರೆ. ಇವರೆಲ್ಲ ದೇವತೆಗಳು ಇದ್ದಾರೆ ಅವನ ಕೈಯಲ್ಲಿ. ಚಕ್ಷು ಶ್ರೋತ್ರ ಮನೋವಾಕ್ ಪ್ರಾಣ ಇತಿ ಚಕ್ಷುರಿತಿ ಸೂರ್ಯ ಶ್ರೋತ್ರಮಿತಿ ಚಂದ್ರಮಾಹ ಮಿತ್ರ ಯಮ ವರುಣ ಕುಬೇರಾಶ್ಚ. ಶ್ರೋತ್ರಕ್ಕೆ ಇನ್ನೂ ಉಳಿದವರಿದ್ದಾರೆ, ಮಿತ್ರ ಯಮ ವರುಣ ಕುಬೇರರು. ಅಂದ್ರೆ ಕಿವಿಯಲ್ಲಿ ಕೇಳುವಾಗ ವಾರ್ತೆಗಳು ನಮಗೆ ದುಡ್ಡಿನ ವಾರ್ತೆ ಕೇಳುತ್ತದೆ, ಬ್ಯಾಂಕ್ ಬ್ಯಾಲೆನ್ಸ್, ಅದರೊಟ್ಟಿಗೆ ಶೇರ್ ಮಾರ್ಕೆಟ್, ಇವೆಲ್ಲ. ಇದನ್ನೆಲ್ಲ ನಾವು ಗಮನಿಸಿದ್ರೆ ಇದನ್ನು ದನದ ವಾರ್ತೆ ಅಂತೇವೆ ನಾವು. ಉತ್ತರ ದಿಕ್ಕಿನ ವಾರ್ತೆ. ದಕ್ಷಿಣ ದಿಕ್ಕಿನ ವಾರ್ತೆ ಏನು ಕೇಳಿದರೆ ಸಾವು ನೋವುಗಳ ಕಥೆ, ಅದು ಯಮನ ಅಂಕಿಯಲ್ಲಿ ಇರುವುದು. ಅದನ್ನೇ ನಮ್ಮ 2 ಕಿವಿಗಳು ಉತ್ತರ ದಕ್ಷಿಣದಲ್ಲಿದೆ. ಉತ್ತರದ ವಾರ್ತೆ ಕುಬೇರನ ವಾರ್ತೆ, ಸಂಪತ್ತಿನ ವಾರ್ತೆ. ದಕ್ಷಿಣದ ವಾರ್ತೆ ಸಾವಿನ ವಾರ್ತೆ, ಯಮನ ವಾರ್ತೆ. ಹೀಗಾಗಿ ಮಿತ್ರ ಯಮ ವರುಣ ಕುಬೇರರು ಮುಖ್ಯವಾಗಿ ಇಂದ್ರಿಯಗಳ ಶ್ರೋತ್ರೇಂದ್ರಿಯ ದೇವತೆಗಳಾಗ್ತಾರೆ. ಮಿತ್ರ ವರುಣ ಎಲ್ಲಿದ್ದಾನೆ ಕೇಳಿದ್ರೆ ಶನ್ನೋ ಮಿತ್ರ ಶಂ ವರುಣ ಅಂತೇಳಿ ಇದು ಪೂರ್ವ ಪಶ್ಚಿಮ ಆಯ್ತು. ನಮಗೆ ಶ್ರೋತ್ರದಲ್ಲಿ ಕೆಲಸ ಆಗುವಂಥದ್ದು ಶಬ್ದಗಳು,
ಶಬ್ದಗಳು ಅಂದ್ರೆ 4 ದಿಕ್ಕಿನಲ್ಲಿ ಬರ್ತದೆ. ಆದ್ರೆ 4 ದಿಕ್ಕಿಗೋಸ್ಕರ ಅವರು ನ್ಯೂಸ್ ಅಂತ ಹಾಕಿದ್ರು. ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅಂತ ನ್ಯೂಸ್, ವಾರ್ತೆಗಳು. ಅದರಿಂದ ಪೂರ್ವದಿಂದ ಮತ್ತು ಪಶ್ಚಿಮದಿಂದ ಮಿತ್ರ ಮತ್ತು ವರುಣ ಇದ್ದಾನೆ. ಶನ್ನೋ ಮಿತ್ರ ಶಂ ವರುಣ, ಎದುರಿನಲ್ಲಿ ಮಿತ್ರ, ಹಿಂಬದಿಯಲ್ಲಿ ವರುಣ. ಅಂದ್ರೆ ಅಭಿಭವ ಮಾಡ್ಲಿಕ್ಕೆ, ಎಚ್ಚರ ಮಾಡ್ಲಿಕ್ಕೆ. ಮಿತ್ರನಾದ್ರೆ ಮಿತಿಂ ರಾತಿ, ಬೆಳಕಾಗ್ತದೆ, ವಿಷಯ ಗೊತ್ತಾಗ್ತದೆ, ಪ್ರಕಾಶಕ್ಕೆ ಬರ್ತದೆ, ಅರಿವು ಸಿಗ್ತದೆ. ವರುಣನಲ್ಲಿ ಶಬ್ದ ಕೇಳ್ತದೆ, ಅರ್ಥ ಆಗುವುದಿಲ್ಲ, ಆವರಕ ಆಗ್ತದೆ, ಎಂಥದೋ ತಪ್ಪು ಅರ್ಥಗಳು ಬರ್ತವೆ. ಇವೆಲ್ಲ ಕಿವಿಯ ಲಕ್ಷಣ. ಶಬ್ದ ಕೇಳಿತ್ತು, ಗೊತ್ತಾಗ್ಲಿಲ್ಲ ಅಂತಾನೆ. ಎಂತಾಯ್ತು, ಅರ್ಥ ಆಗ್ಲಿಲ್ಲ ಅಂತಾನೆ. ಮಾತಾಡಿದೆ, ಅರ್ಥ ಆಗ್ಲಿಲ್ಲ ಅಂತ. ಇವೆಲ್ಲ ಆಗ್ಲಿಕ್ಕೆ ಕಾರಣ ಈ ದೇವತೆಗಳು ಸುತ್ತ ಕುಳಿತು ನಮ್ಮಲ್ಲಿ ಕೆಲಸ ಮಾಡುವಂಥದ್ದು. ಇಷ್ಟಿಟ್ಟುಕೊಂಡು ಮತ್ತೆ ಉಳಿದವರನ್ನು ಹೇಳ್ತಾರೆ. ಮನ ಇತಿ ಗರುಡ ಶೇಷ ರುದ್ರಾಹ ಇಂದ್ರ ಕಾಮೋಚ್ಛ. ಮನಸ್ಸಿಗೆ ಗರುಡ, ಶೇಷ, ರುದ್ರ, ಇಂದ್ರ, ಕಾಮ ಇಷ್ಟು ಜನ. ವಾಗಿತ್ಯಗ್ನಿ, ಅಗ್ನಿ ಅಂದ್ರೆ ಅಗ್ನಿ ಸಮುದಾಯ ಎಲ್ಲ ಸೇರ್ತದೆ. ಅಗ್ನಿಪುತ್ರರು ಇದ್ದಾರೆ, ಅಗ್ನಿ ವಂಶದವರು ಇದ್ದಾರೆ, ಪಾವಕ, ಅಪಮಾನ, ಶುಚಿ ಇವರೆಲ್ಲ ಬರ್ತಾರೆ. ಯಾಕೆಂದ್ರೆ ಬಾಯಿ ಮಸ್ತು ಮಾತಾಡ್ತದಲ್ಲ, ತುಂಬಾ ಪ್ರಕಾರದಲ್ಲಿ ಹೇಳ್ತದೆ. ಹಾಗಾಗಿ ಬಹಳ ಪ್ರಕಾರದ ಅಗ್ನಿಗಳೆಲ್ಲ ಇದ್ದಾರೆ. ಪ್ರಾಣ ಇತಿ ಮಧ್ಯಮ ಪ್ರಾಣ. ಇಷ್ಟಾಗಿ ತಾವಾ ಏತಾ ಶೀರ್ಷನ್ ಶ್ರೇಯಶ್ರಿತಾ ಚಕ್ಷುಶ್ರೋತ್ರ ಮನೋವಾಕ್ ಪ್ರಾಣ ಇತಿ ಶ್ರುತೇ. ಈ ಉಪನಿಷತ್ತಿನ ಗೆರೆಯನ್ನು ಉಲ್ಲೇಖ ಮಾಡ್ತಾರೆ. ತಾ ನಿಯಮಯನ್ ಶ್ರೀಮಾನ್. ಶ್ರೀಮಾನ್ ಅಂದೇನಾಯ್ತು, ಇವರನ್ನೆಲ್ಲ ನಿಯಮಿಸುತ್ತಾನೆ. ಆದ್ರಿಂದ ಭಗವಂತನು ಶ್ರೀಮಾನ್. ನಮಗೆ ಯಾರಿಗಾದ್ರೂ ಇಂತಹ ಶ್ರೀಮಂತಿಗೆ ಉಂಟ? ನಮ್ಮ ಹತ್ರ ಶ್ರೀ ಉಂಟು, ನಿಯಮನ ಮಾಡಲಿಕ್ಕೆ ನಮಗೆ ಬರ್ತದ? ಇಲ್ಲ. ನಮ್ಮದೇ ಆದ ಇಂದ್ರಿಯಗಳು ನಾವು ಹೇಳಿದಾಗೆ ಕೇಳುವುದಿಲ್ಲ. ಕೆಟ್ಟದು ಕೇಳಬೇಡ ಅಂದ್ರೂ ಕೇಳ್ತದೆ, ಒಳ್ಳೇದು ಹೇಳಬೇಕು ಅಂದ್ರೂ ಹೇಳುವುದಿಲ್ಲ. ಇವೆಲ್ಲ ವಿಚಿತ್ರವಾದಂತ ವ್ಯವಸ್ಥೆಗಳು. ಸೌಂದರ್ಯ ಸಾರಶ್ಚ ಶ್ರೀಮಾನ್. ಶ್ರೀಮಾನ್ ಎನ್ನುವುದು ಇನ್ನೊಂದು ಅರ್ಥ, ಶ್ರೀಗೆ ಸೌಂದರ್ಯ ಅಂತ ಅರ್ಥ, ಚೆಲುವು ಅಂತ ಅರ್ಥ. ಬಹಳ ಚೆಲುವಿನ ರೂಪ ಭಗವಂತನದ್ದು. ಇನ್ನು ಶ್ರೀ ಅನ್ನುವುದು ಲಕ್ಷ್ಮಿ ಅಭಿಮನ್ಯಮಾನವಾದದ್ದು ವೇದ. ವೇದಕ್ಕೆ ಶ್ರೀ ಅಂತ ಹೆಸರು. ಅಂದ್ರೆ ಶ್ರೀಮಂತ ಅಂದ್ರೆ ವೇದ ಉಳ್ಳವ ಅಂತ ಅರ್ಥ. ನಾವು ಯಾರ್ಯಾರನ್ನೋ ವೇದ ಮೂರ್ತಿ, ವೇದ ಪುರುಷ, ಆನಂತರ ವೈದಿಕರು, ವೇದ ವಿದ್ವಾಂಸ ಎಲ್ಲ ಹೇಳುತ್ತೇವೆ. ಆದ್ರೆ ನಿಜವಾಗಿ ವೇದ ಚೆನ್ನಾಗಿ ಅರಿತವನು ಶ್ರೀಮಂತ ಆಗ್ತಾನೆ. ರುಚೋ ಯಜೋಂಶಿ ಸಾಮಾನಿ ಸಾಹಿ ಶ್ರೀರ್ ಅಮೃತ ಸತಾಂ ಅಂತ ಶ್ರುತಿ ಹೇಳ್ತದೆ. ಸಾಹಿ ಶ್ರೀಹಿ ಅಮೃತ ಸತಾಂ. ಸಜ್ಜನರ ಅಮೃತ ಯಾವುದು ಕೇಳಿದ್ರೆ, ಸಜ್ಜನರ ಸಂಪತ್ತು ಯಾವುದು ಕೇಳಿದ್ರೆ ಅದುವೇ. ಯಾವುದು ಅದುವೇ? ರುಚೋ ಯಜೋಂಶಿ ಸಾಮಾನಿ, ವೇದತ್ರಯಗಳೇ. ವೇದತ್ರಯಗಳಿಂದಲೇ ಇತಿಹಾಸ ಪುರಾಣ ಪಂಚರಾತ್ರಗಳ ವಿಸ್ತಾರ. ಹಾಗಾಗಿ ವೇದಗಳೇ ದೊಡ್ಡ ಸಂಪತ್ತುಗಳು. ಅದು ಉಳ್ಳವನು ಭಗವಂತ, ಅದನ್ನು ತಿಳಿದವನು ಭಗವಂತ, ಅದರ ವಾಚ್ಯನು ಭಗವಂತ. ಹಾಗಾಗಿ ಭಗವಂತನನ್ನು ಶ್ರೀಮಾನ್ ಅಂತ ಹೇಳಿದ್ರು. ಶ್ರೀ ಅಂದ್ರೆ ವೇದ, ವೇದ ಉಳ್ಳವನು ಅಂದ್ರೆ ವೇದ ತಿಳಿದವನು, ವೇದದಲ್ಲಿ ವಾಚ್ಯನೂ ಆಗಿದ್ದಾನೆ. ವೇದಂ ವೇದಾನ್ ವಿದನ್ ವೇದೇರ್ ವೇದ್ಯಶ್ಚ ಶ್ರೀಮಾನ್. ವೇದೈಶ್ಚ ಸರ್ವೈರಹಮೇವ ವೇದ್ಯ. ಕೃಷ್ಣ ಹೇಳಿದ ಮಾತು. ಕೃಷ್ಣ ನಾನು ಹೇಳುವುದನ್ನು, ದೇವರು ಹೇಳುವುದನ್ನೆಲ್ಲ ಕಡೆ ಹೇಳಿ ಆಗಿದೆ, ವಿಶ್ವರೂಪ ತೋರಿಸಿ ಆಗಿದೆ. ಮೈ ಸರ್ವ ಮಿದಂ ಪ್ರೋತಂ ಸೂತ್ರೇ ಮಣಿಗಯಾಯವ ಅಂದ. ಮಸ್ತಾನಿ ಸರ್ವಭೂತಾನಿ ಅಂದ. ಅಹಂ ಸರ್ವಸ್ಯ ಪ್ರಭವ ಅಂದ. ಆದ್ರಿಂದ ಕೃಷ್ಣ ನಾರಾಯಣ ಅಲ್ಲ, ದೇವರು ಅಲ್ಲ ಅಂತ ಯಾರು ಹೇಳುವುದಿಲ್ಲ. ಯಾವ ಮತದವನಿಗೂ ಯಾವ ಆಚಾರ್ಯನಿಗೂ ಕೃಷ್ಣನ ಮೇಲೆ ಸಂಶಯ ಇಲ್ಲ. ಕೃಷ್ಣ ನಾರಾಯಣ ಎನ್ನುವುದರಲ್ಲಿ ಚಕ್ರಶಂಖಧಾರಿಯಾಗಿದ್ದದ್ದು. ಅದನ್ನ ಕೃಷ್ಣನ ಲಾಂಛನವಾಗಿ ಚಕ್ರಶಂಖ ಹಾಕಿಕೊಳ್ಳುವುದು ಪರಮೋಚ್ಚವಾದಂತಹ ಒಂದು ಸಾಧನೆ, ಅದು ಧ್ಯೇಯ, ಅದು ದೀಕ್ಷೆ. ಹಾಗಾಗಿ ಅದನ್ನು ಒಪ್ಪುವುದಿಲ್ಲ, ಅದನ್ನು ವಿರೋಧಿಸ್ತೇನೆ ಅನ್ನುವುದು ಅತ್ಯಂತ ಹೇಯವಾದ ವಿಚಾರ ಅನಿಸ್ತದೆ. ಹಾಗಾಗಿ ಆ ಕೃಷ್ಣ ಹೇಳ್ತಾನೆ, ಇಡೀ ಜಗತ್ತು ಸೃಷ್ಟಿ ಅಹಂ ಸರ್ವಸ್ಯ ಪ್ರಭವ ಅಂತಾನೆ. ಇಡೀ ಜಗತ್ತಿನ ಸೃಷ್ಟಿ ನನ್ನದು ಅಂದ. ನನ್ನದು ಅನ್ನುವಾಗ ನಾವು ಅವನಾಗುವುದು ಹೇಗೆ? ಅದೇ ವಿಷಯ. ಅವನಿಂದ ಇದು ಸೃಷ್ಟವಾಗಿರುವಾಗ ಅವನು ನಾವು ಹೇಳುವುದು ಎಲ್ಲಿಂದ ಬಂದದೆ? ಇದು ಸಾಧ್ಯವೇ ಇಲ್ಲದ ಮಾತಾಗಿದೆ. ಮತ್ತು ವೇದದಲ್ಲಿ ಅವನು ಹೇಳ್ತಾನೆ, ಇಡೀ ವೇದಗಳು ನನ್ನನ್ನು ಹೇಳುದು. ಅನಂತಾವೈ ವೇದ ಉಂಟಲ್ಲ, ಅಷ್ಟು ವೇದಗಳು ನನ್ನ. ವೇದೈಶ್ಚ ಸರ್ವೈಯಮೇ ವೇದ್ಯ. ಸರ್ವ ವೇದಗಳಿಂದ ವಾಚ್ಯನಾಗಿ ನಾನು ಇದ್ದೇನೆ ಹೇಳುವಾಗ
ಅದು ಕೆಲವು ಅಧ್ಯಾಯಗಳು ರುದ್ರನನ್ನು ಹೇಳ್ತದೆ, ರುದ್ರಾಧ್ಯಾಯ. ಇನ್ನು ಕೆಲವೆಲ್ಲ ಆ ಗಂಗೆಯನ್ನು ಹೇಳ್ತದೆ, ನದಿಯ ಸ್ತೋತ್ರ ಇದೆ, ಅದು ನದಿಯನ್ನು ಹೇಳ್ತದೆ. ಎಲ್ಲ ಶಬ್ದಗಳು ಭಗವಂತನನ್ನು ಮೊದಲೇ ಹೇಳುತ್ತದೆ, ಭಗವಂತನ ಸ್ತೋತ್ರವಾಗಿದೆ. ಮತ್ತೆ ಎರಡನೆಯದ್ರಲ್ಲಿ ಮೂರನೇ ಅರ್ಥದಲ್ಲಿ ಉಳಿದವರನ್ನು ಚಿಂತನೆಯಲ್ಲಿ ತರ್ತದೆ. ಅಲ್ಲಿ ಹೇಳಿರತಕ್ಕಂಥ ಚಿಂತನೆಗಳು ಎಲ್ಲವೂ ಕೆಲವೊಮ್ಮೆ ಇತರರಿಗೆ ಅನ್ವಯ ಆಗುವುದೇ ಇಲ್ಲ, ಕೆಲವೊಮ್ಮೆ ಅದು ಮೂಲ ರೂಪಕ್ಕೆ ನಾರಾಯಣನಿಗೆ. ಅದರಿಂದ ವೇದದ ಪರಮೋಚ್ಚವಾದ ಅಭಿಪ್ರಾಯಗಳು ಭಗವಂತನ ಸರ್ವೋತ್ತಮತ್ವವನ್ನು ಹೇಳುವಲ್ಲಿಯೇ. ಆದ್ರೆ ರುದ್ರ ಹೇಳುವುದಿಲ್ಲ, ಬಹುಮಾನ ಅವನನ್ನು ಹೇಳ್ತದೆ ಎಲ್ಲ ಹೇಳ್ತಾರೆ. ಬಹುಮಾನದಲ್ಲಿ ಪ್ರಾಣನನ್ನು ಹೇಳುವುದು ಅಲ್ಲ, ಪ್ರಾಣನೂ ಅರ್ಥ ಆಗ್ತಾನೆ, ವಿಶೇಷವಾಗಿ ದೇವರೇ ಅರ್ಥ ಆಗ್ತಾನೆ. ಹಾಗೆ ರುದ್ರದಲ್ಲಿ ನಾರಾಯಣನೇ ಅರ್ಥ ಆಗ್ತಾನೆ, ಮತ್ತೆ ಬೇಕಾದ್ರೆ ಶಿವನೂ ಅರ್ಥ ಆಗ್ತಾನೆ. ಶಿವನಿಗೆ ಅದು ಪೂರ್ವ ಕೂಡುವುದೂ ಇಲ್ಲ ಆಗಿದೆ ಕೆಲವೊಮ್ಮೆ. ಆದ್ರೂ ನಾವು ಬಲಾತ್ಕಾರದಲ್ಲಿ ಚೂರು ಚೂರನ್ನು ಸೇರಿಸಿ ಬಿಡುತ್ತೇವೆ ವಾಸ್ತವವಾಗಿ. ಹೀಗೆ ಸರ್ವವೇದಗಳಿಂದ ವಾಚ್ಯನಾದವನು ಆಗಿಯೂ ಶ್ರೀಮಾನಾಗಿದ್ದಾನೆ. ಇನ್ನು ಸಂಪತ್ತಿನ ಅರ್ಥ ಉಂಟಲ್ಲ ಸ್ತ್ರೀಗೆ, ಉಂಟಪ್ಪ ಹೇಳ್ತೇನೆ. ಸರ್ವ ಸಂಪದಾಂ ಪದತ್ವಾಚ್ಯ ಶ್ರೀಮಾನ್, ಎಲ್ಲ ಶ್ರೀಮಂತಿಗೆ ಎಲ್ಲ ಸಂಪತ್ತುಗಳಿಗೆ ಇವನು ಆಶ್ರಯನಾದ್ದರಿಂದ, ಸ್ಥಾನನಾದ್ರಿಂದ, ಎಲ್ಲ ಸಂಪತ್ತುಗಳಿಗೆ ನೀವಿನಿಂದಲೇ ಬರುವುದರಿಂದ ಅವನನ್ನು ಶ್ರೀಮಂತ ಅಂತ ಕರೀತಾರೆ. ಶಂರೂಪೆ ಬ್ರಹ್ಮಣಿ ವಾಯುವಾ ರತೆ ಶ್ರೀ ರೀತಿ ಸರಸ್ವತಿ ಭಾರತೀ ವಾ. ಇನ್ನು ಶ್ರೀ ಶಬ್ದಕ್ಕೆ ಲಕ್ಷ್ಮೀಂದ ಅರ್ಥ ಆಯ್ತಲ್ಲ ಈಗ. ಇನ್ನು ಶ್ರೀ ಅಂದ್ರೆ ಭಾರತಿ ಅಂತ ಅರ್ಥ, ಸರಸ್ವತಿ ಅಂತ ಅರ್ಥ. ಯಾಕೆ ಕೇಳಿದ್ರೆ ಶಂ ರತೆ ಅಂತ, ಶ್ರೀ ಅನ್ನುವಲ್ಲಿ ಶಮ್ಮಲ್ಲಿ ರತಳಾಗಿದ್ದಾಳೆ. ಶಂ ಯಾರು? ಶತಾನಂದ, ಎಬ್ರಿವೇಶನ್. ನೂರಕ್ಕೆ ನೂರು ಜೀವಕೋಟಿಯಲ್ಲಿ ಆನಂದವನ್ನು ಪಡೆಯುವವನು. ಹಾಗಾಗಿ ಶಂ ಶಬ್ದವು ಅದು ವಾಯುವನ್ನು ಹೇಳ್ತದೆ, ಚತುರ್ಮುಖನನ್ನು ಹೇಳ್ತದೆ. ಅಲ್ಲಿಂದ ಶಂ ರೂಪೇ ಬ್ರಹ್ಮಣಿ ವಾಯುಚ್ವ ರತೇಹೇ ಶ್ರೀ ರೀತಿ. ಶಂ ರತೇ ಆದ್ರಿಂದ ಶ್ರೀ ಅಂತ ಹೇಳಿದ್ರೆ ಸರಸ್ವತಿ ಆಗ್ತಾಳೆ, ಭಾರತೀಯ ಆಗ್ತಾಳೆ. ಹಾಗಾಗಿ ಶ್ರೀಮಾನ್ ಅಂದ್ರೆ ಸರಸ್ವತಿ ಉಳ್ಳವನು, ಭಾರತಿ ಉಳ್ಳವನು. ಏನು ಅಂತ? ಸಾಸ್ಯ ವಧೂ ರೀತಿ ಶ್ರೀಮಾನ್, ಅವನ ಸೊಸೆ ಅಂತ. ಮಗ ಬ್ರಹ್ಮ, ಮಗ ವಾಯು, ಸರಸ್ವತಿ ಭಾರತೀಯರೇನು ನಾರಾಯಣನದ್ದು ಸೊಸೆಯಾಗಿದ್ದಾರೆ. ಅದರಿಂದ ಭಗವಂತ ಶ್ರೀಮಾನ್ ಅಂದ್ರೆ ಸರಸ್ವತಿ ಭಾರತಿ ಸೊಸೆಯಾಗಿ ಉಳ್ಳವನು ಅರ್ಥ. ಶ್ರೀನಿಧಿ ದ್ರೌಪದಿ, ಇನ್ನು ಶ್ರೀ ಅಂತೇಳಿ ದ್ರೌಪದಿಯನ್ನು ಕರೀತಾರೆ, ಕರೆದಿದ್ದಾರೆ. ಮಹಾಭಾರತ ಅವಳಿಗೆ ಶ್ರೀ ಎಂದ ಹೆಸರನ್ನು ಕೊಟ್ಟಿದೆ, ಕರೆಸಿದೆ. ಯಾಕೆ? ಅವಳು ಶಂ ರೂಪನಾದ ವಾಯುವಿನಲ್ಲಿ ಭೀಮನಲ್ಲಿ ರಥಳಿದ್ದಾಳೆ. ಮತ್ತೆ ಉಳಿದವರಿದ್ದಾರಲ್ಲ ಶಚ್ಯಾದಿಗಳು ಇದ್ದಾರೆ. ಆದ್ರೆ ಅವರೆಲ್ಲ ಹೋದಾಗ ಅವಳೊಳಗಿನ ಭಾರತಿ ಮಾತ್ರ ಇದ್ದಾಗ ಭೀಮನಡೆಗೆ ಬಂದಿದ್ದಾಳೆ ಅವಳು ಕೊನೆಗೆ. ಹೀಗಾಗಿ ದ್ರೌಪದಿಯು ಸಹ ಶ್ರೀ ಅನಿಸುತ್ತಾಳೆ. ದ್ರೌಪದಿ ಇವನಿಗೆ ವಧು ಅಲ್ಲಲ್ಲ, ಸೊಸೆ ಅಲ್ಲಲ್ಲ. ಅದಕ್ಕೆ ದ್ರೌಪದಿ ಇದ್ದಾಳೆ ಅಂತ ಯಾಕೆ ಹೇಳ್ತೇವೆ ನಾವು? ದ್ರೌಪದಿ ಕೃಷ್ಣನ ಅವತಾರ ಕಾಲದಲ್ಲಿ ಭೂಭಾರ ನಾಶಕ್ಕೆ ಅವರು ಕಾರಣಲಿದ್ದಾಳೆ. ಭೀಮಸೇನ ಪ್ರಧಾನ ಇದ್ದಾಗೆ ಇವಳು ಮುಖ್ಯ ಕಾರಣಲಾಗಿದ್ದಾಳೆ. ಸಭೆಯಲ್ಲಿ ರಾಜಸೂಯದ ನಂತರದಲ್ಲಿ ಸಭೆಯಲ್ಲಿ ದುರ್ಯೋಧನ ಬಿದ್ದಾಗ ನಕ್ಕು ಅವನನ್ನು ಪ್ರಚೋದನೆ ಮುಂದಕ್ಕೆ ಮಾಡಿ ಮತ್ತೆಂದು ಮೇಲೆ ಏಳದಂತೆ ಮಾಡಿ ಮುಗಿಸಿದವಳು ಅದು ದ್ರೌಪದಿ. ಹಾಗಾಗಿ ಯುದ್ಧದಲ್ಲಿನ ಭೂಭಾರನಾಶದಲ್ಲಿ ಕಾರಣವಾಗಿ ಭಗವಂತನಿಗೆ ಕಾರಣವಾಗಿದ್ದಾಳೆ ಹೇಳಿಕೊಂಡನ್ನು ದ್ರೌಪದಿ ಅರ್ಥವನ್ನು ಚಿಂತನೆ ಮಾಡ್ಲಿಕ್ಕೆ ಆಗ್ತದೆ. ಸಾ ಅಸ್ತಿ ಅಸ್ಯ ದುಷ್ಟ ಹನನಾಂಗತ್ವೇನ, ದುಷ್ಟರ ಸಂಹಾರದಲ್ಲಿ ಇವಳು ಅಂಗಳಾಗಿದ್ದಾಳೆ. ಇತಿ ಶ್ರೀಮಾನ್, ಹೀಗೊಂದು ಶ್ರೀಮಾನ್ ಅರ್ಥ ಇದೆ. ಅಧಿಕ ಉಪರಿಷ್ಟಾತ್, ಇನ್ನು ಮುಂದಕ್ಕೆ ನಾನು ಮತ್ತೆ ಹೇಳ್ತೇನೆ ಅಂತಾರೆ ಅವರು. ಮತ್ತೆ ಯಾವಾಗ ಹೇಳ್ತಾರೆ? ಮುಂದೆ 178ರಲ್ಲಿ ಒಂದು ನಾಮ ಬರ್ತದೆ ಶ್ರೀಮಾನ್, ಇನ್ನೊಮ್ಮೆ 221ರಲ್ಲಿ ಬರ್ತದೆ, ಅಲ್ಲೂ ಶ್ರೀಮಾನ್. ಇನ್ನು ಮುಂದಕ್ಕೆ 617ರಲ್ಲಿ ಬರ್ತದೆ. ಹೀಗಾಗಿ ಮುಂದೆ 3 ಶ್ರೀಮಾನ್ ಇದೆ ಶಬ್ದ. ಅಲ್ಲಿ ಮತ್ತೆ ಅರ್ಥ ಹೇಳ್ತೇನೆ ಬೇರೆ ಅಂತ ಹೇಳಿ ಸಂಕಲ್ಪ ಮಾಡಿದ್ದಾರೆ, ತೋರಿಸಿಕೊಟ್ಟಿದ್ದಾರೆ. ನಾವು ಯಥಾ ಪ್ರಕಾರ ಅಲ್ಲಿ ಎಡೆಗೆ ಸಾಗಿಯೇ ಆ ಮಂತ್ರಗಳ ಚಿಂತನೆಯನ್ನು ಮಾಡಿಯೇ ಒಟ್ಟೊಂದು ಅರ್ಥದಲ್ಲಿ ಚಿಂತನೆ ಮಾಡ್ಲಿಕ್ಕೆ ಇರ್ಲಿಕ್ಕೆ ಹೋದದ್ರಿಂದ ನಾವು ಮುಂದಿನ ಶ್ರೀಮಾನ್ ಚಿಂತನೆಯನ್ನು ಅವರ ಮುಂದಿನ 3 ನಾಮಗಳಲ್ಲಿ ನೋಡ್ಲಿಕ್ಕಿದ್ದೇವೆ. ಅದಕ್ಕೆ ಮೊದಲು ನಾರಸಿಂಹವಪು ಎನ್ನುವುದಕ್ಕೆ ಒಂದು ನಾಮಕ್ಕೆ ಒಂದು ಅರ್ಥದ ಚಿಂತನೆಯಲ್ಲಿ ನಾರಸಿಂಹವಪು
ಶ್ರೀಮಾನ್ ಅಜ್ಞಾನವನ್ನು ನಾಶ ಮಾಡುವವನು, ಡಿಸ್ಪೆಲ್ಲರ್ ಆಫ್ ಇಗ್ನೋರೆನ್ಸ್. ಶ್ರೀಮಾನ್ ದ ಓನರ್ ಆಫ್ ಆಲ್ ಸೆನ್ಸ್ ಆರ್ಗನ್ಸ್, ಸರ್ವೇಂದ್ರಿಯಗಳ ಒಡೆಯ. ಕೇವಲ ತಲೆಯಲ್ಲಿರತಕ್ಕ ಇಂದ್ರಿಯಗಳು ಮಾತ್ರ ಅಲ್ಲ, ದೇಹದಲ್ಲಿ ಆಶ್ರಯಿಸಿಕೊಂಡಿರುವ ಜೀವ ಯಾವುದನ್ನೆಲ್ಲ ಆಶ್ರಯಿಸಿಕೊಳ್ಳುತ್ತಾನೋ ಅಂತ ಎಲ್ಲ ಇಂದ್ರಿಯಗಳ ಒಡೆಯನಾಗಿ ಭಗವಂತ ಇದ್ದಾನೆ ಅಂತ ಒಂದು ಅರ್ಥದಲ್ಲಿ ಶ್ರೀಮಂತನನ್ನು ಗುರುತಿಸಿದ್ದೇನೆ. ಇನ್ನು ಮುಂದುಗಡೆಯೂ ಸಹ ಅದರ ಒಂದೊಂದು ಅರ್ಥಗಳು ಏನಿರುತ್ತವೆ, ಉಳಿದ ಚಿಂತನೆಗಳು ಹೇಗೆ ಬಂದಾವು ಅನ್ನುವುದನ್ನು ಮತ್ತೆ ಸೇರಿದಾಗ ನಡೆಸುವ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣ ವಸ್ತು. ನಾರಾಯಣ ನಾರಾಯಣ ನಾರಾಯಣ.